ಪ್ರಜ್ವಲ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಪ್ರಜ್ವಲ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ, ಜರ್ಮನಿಗೆ ತೆರಳಲಿರುವ SIT ತಂಡ. ಜರ್ಮನಿಗೆ ತೆರಳುವ ಮೊದಲೇ ರಿಟರ್ನ್ ಟಿಕೆಟ್ ಬುಕ್ ಆಗಿರುವಂಥದ್ದು. ಮೊದಲೇ ಟಿಕೆಟ್ ಬುಕ್ ಮಾಡಿದ್ದ ಪ್ರಜ್ವಲ್ ಲುಫ್ತಾನ್ಸಾ ಫ್ಲೈಟ್ ಟಿಕೆಟ್ ಬುಕ್ಕಿಂಗ್ ಆಗಿತ್ತು. ಫ್ರಾಂಕ್ಫರ್ಟ್ ಬೆಂಗಳೂರು ಟಿಕೆಟ್ ಬುಕ್. ಮೇ 3ರಂದು ಫ್ರಾಂಕ್ಫರ್ಟ್ನಿಂದ ಹೊರಡುವ ಫ್ಲೈಟ್, ಮಧ್ಯಾಹ್ನ 1:30ಕ್ಕೆ ಹೊರಡುವ ವಿಮಾನ, ರಾತ್ರಿ 1ರ ಸುಮಾರಿಗೆ ಬೆಂಗಳೂರಿಗೆ ಆಗಮಿಸುವ ಫ್ಲೈಟ್. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಬೇರೆ ಬೇರೆ ಟ್ವಿಸ್ಟ್ ಸಿಗ್ತಾ ಇದೆ. SIT ತಂಡ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಜರ್ಮನಿಗೆ ತೆರಳುವ ಸಾಧ್ಯತೆಗಳಿದ್ದಾವೆ. ಇನ್ನೊಂದು ಕಡೆ ಪ್ರಜ್ವಲ್ ವಾಪಸ್ ಬರುವಂಥ ಸಾಧ್ಯತೆಗಳನ್ನು ಈಗಾಗಲೇ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದಾರೆ ಅನ್ನುವಂಥ ಸುದ್ದಿಗಳು ಬರ್ತಿರುವಂಥದ್ದು. ಹಾಗಿದ್ರೆ ಅವರು ವಾಪಸ್ ಬರ್ತಾರಾ ನಿಜಕ್ಕೂ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಈಗಾಗಲೇ SIT ತಂಡ ಜರ್ಮನಿಗೆ ತೆರಳಿ ಪ್ರಜ್ವಲ್ ಅವ್ರನ್ನ ಕರೆತರುವಂಥ ಸಿದ್ಧತೆ ಮಾಡಿಕೊಳ್ತಾ ಇದೆ. ಆದರೆ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ತೆರಳುವ ಮುನ್ನವೇ ರಿಟರ್ನ್ ಟಿಕೆಟನ್ನು ಬುಕ್ ಮಾಡಿದ್ರು ಅನ್ನುವಂಥ ವಿಷಯ ಇದೀಗ ಬರ್ತಿರೋವಂಥದ್ದು. ಹಾಸನ ಪ್ರಜ್ವಲ್ ಪೆನ್ ಡ್ರೈವ್ ಹಗರಣಕ್ಕೆ ಸಂಬಂಧಪಟ್ಟಾಗೆ ಜರ್ಮನಿಗೆ ತೆರಳಿದ್ದಂತಹ ಪ್ರಜ್ವಲ್ ರೇವಣ್ಣ, ಈ ಕುರಿತು ಅವರ ತಂದೆ ರೇವಣ್ಣ ಅವರನ್ನು ಮಾಧ್ಯಮಗಳು ಪ್ರಶ್ನೆ ಮಾಡಿದ್ವು. ಅದಕ್ಕೆ ಉತ್ತರಿಸಿದಂಥ ರೇವಣ್ಣ ಅವರು ಜರ್ಮನಿಗೆ ಹೋಗಿದ್ದಾರೆ, ಬರ್ತಾರೆ ಅಂತ ಹೇಳಿದರು. ಆದರೆ ಯಾವಾಗ ಬರ್ತಾರೆ ಏನು ಅನ್ನುವಂಥ ಸ್ಪಷ್ಟನೆ ಕೊಟ್ಟಿರಲಿಲ್ಲ. ಆದರೆ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ತೆರಳುವ ಸಂದರ್ಭದಲ್ಲಿಯೇ ರಿಟರ್ನ್ ಟಿಕೆಟನ್ನು ಬುಕ್ ಮಾಡಿದ್ರು ಅನ್ನುವಂಥ ವಿಷಯ ಈಗ ಬಹಿರಂಗಗೊಳ್ತಾ ಇರುವಂಥದ್ದು. ಪ್ರಜ್ವಲ್ ಲುಫ್ತಾನ್ಸಾ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿದ್ರು. ಫ್ರಾಂಕ್ಫರ್ಟ್ ಟು ಬೆಂಗಳೂರು ಟಿಕೆಟ್ ಬುಕ್. ಮೇ 3ರಂದು ಫ್ರಾಂಕ್ಫರ್ಟ್ನಿಂದ ಫ್ಲೈಟ್ ಹೊರಡುತ್ತೆ. ಮಧ್ಯಾಹ್ನ 1:30ಕ್ಕೆ ಹೊರಡುವ ವಿಮಾನ, ರಾತ್ರಿ 1 ಗಂಟೆಯ ಸುಮಾರಿಗೆ ಈ ಫ್ಲೈಟು ಬೆಂಗಳೂರಿಗೆ ಬರುವ ಸಾಧ್ಯತೆಗಳಿವೆ. ಮೇ 3ಕ್ಕೆ ಹೊರಡುತ್ತೆ. ಮಧ್ಯಾಹ್ನ 1:30ಕ್ಕೆ ಹೊರಡುವ ವಿಮಾನ, ರಾತ್ರಿ 1ರ ಸುಮಾರಿಗೆ ಬೆಂಗಳೂರಿಗೆ ಆಗಮಿಸುವ ಸಾಧ್ಯತೆಗಳಿವೆ. ಅಂದರೆ ಮೊದಲೇ ಜರ್ಮನಿಗೆ ಪಲಾಯನಗೊಂಡಿದ್ರು ಈ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಪ್ಪಿಸಿಕೊಳ್ಳುವ ಸಲುವಾಗಿ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ತೆರಳಿದ್ರು, ತಲೆಮರೆಸಿಕೊಂಡಿದ್ರು ಅನ್ನುವಂಥ ಆರೋಪಗಳು ಚರ್ಚೆ ಆಗ್ತಾ ಇತ್ತು. ಇದೀಗ ಅವರು ವಾಪಸ್ ಬರುವ ಸಾಧ್ಯತೆಗಳು ಕಾಣ್ತಾ ಇದೆ. ಯಾಕೆಂದರೆ ಈಗ ರಿಟರ್ನ್ ಟಿಕೆಟನ್ನು ಬುಕ್ ಮಾಡಿದ್ದಾರೆ. ಈಗ ಒಂದು ವೇಳೆ ಅವ್ರು ಬರ್ತಾರೆ ಅನ್ನೋದಾದರೆ SIT ತಂಡ ಜರ್ಮನಿಗೆ ತೆರಳುವ ಅಗತ್ಯತೆ ಇಲ್ಲ ಅನಿಸುತ್ತೆ. ನೋಡಬೇಕು, ಕಾದು ನೋಡಬೇಕು. ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಓಂ ಪ್ರಕಾಶ್ ನಾಯಕ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಓಂ ಪ್ರಕಾಶ್, ಈಗ ಟ್ವಿಸ್ಟ್ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ಜರ್ಮನಿಗೆ ಹೋಗಿದ್ರು, ಈಗ ಮತ್ತೆ ವಾಪಸ್ ಬರ್ತಾರೆ ಅನ್ನುವಂಥ ಏನು ಸೂಚನೆಗಳು ಕಂಡು ಬರ್ತಿದ್ದಾವೆ. ಏನಿದೆ ಅಪ್ಡೇಟ್ಸ್? ಸುರೇಶ್, ಏನಂದರೆ ನಮ್ಮ ದೇಶದಲ್ಲಿ ಯಾವುದೇ ಒಂದು ಹಗರಣ ಆದರೂ ಫಾರಿನ್ಗೆ ಓಡೋಗ್ತಾರೆ ಅನ್ನೋದೊಂದು ಒಂದು ಮಾತಿದೆ. ಹಾಗೆಯೇ ಓಡೋದವರು ಯಾವತ್ತೂ ವಾಪಸ್ ಬಂದೂ ಇಲ್ಲ. ಅದು ಮಲ್ಯ ಅವ್ರನ್ನ ತೊಗೊಳ್ಬೋದು, ಇನ್ನೊಬ್ಬರು ಲಲಿತ್ ಮೋದಿ ತೊಗೋಬೋದು. ಹಾಗಾಗಿ ಈಗ ಈ ಒಂದು ಸ್ಕ್ಯಾಂಡಲ್ ಆದಮೇಲೆ
ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಗೆ ವೋಟ್ ಹಾಕಿದ ಮರುದಿವಸನೇ ಜರ್ಮನಿಗೆ ಹೋಗ್ಬಿಟ್ಟಿದ್ರು. ಹಾಗಾಗಿ ಜರ್ಮನಿಯಿಂದ ಅವರು ವಾಪಸ್ ಬರ್ತಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇತ್ತು. ಬರ್ದೇ ಇದ್ರೆ ಏನು ಮಾಡೋದು? ಯಾಕಂದರೆ ಅಷ್ಟು ಈಸಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಪರ್ಮಿಷನ್ ಇಲ್ಲದೆ ಅವ್ರನ್ನ ಕರ್ಕೊಂಬರೋದು ತುಂಬ ಕಷ್ಟ. ಹಾಗಾಗಿ ಒಂದು ಕಡೆ ಏನು ಜರ್ಮನಿನ ಫ್ರಾಂಕ್ಫರ್ಟ್ನಲ್ಲಿರೋ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ಬರ್ತಾರಾ, ಕರ್ನಾಟಕ ಮತ್ತೆ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇತ್ತು. ಅದಕ್ಕೆ ಅವರು ನಮ್ಮ SIT ಘಟಕ ಏನು ಮಾಡಿತ್ತು, ಫ್ರಾಂಕ್ಫರ್ಟ್ಗೆ ಹೋಗಿ ಅವ್ರನ್ನ ಕರ್ಕೊಂಬರೋಕೆ ಒಂದು ತಂಡನೇ ರಚನೆ ಮಾಡಿತ್ತು. ಆದರೆ ಅಷ್ಟರಲ್ಲೇ ಅವರಿಗೆ ಪಿನ್ ಟು ಪಿನ್ ಅಲ್ಲಿ ಮಾಹಿತಿ ಸಿಗ್ತಾ ಇದೆ ಅನ್ನೋದು ಸಾಕ್ಷಿಯಾಗಿ ಈಗ ಪ್ರಜ್ವಲ್ ರೇವಣ್ಣ ಅವರು ಫ್ರಾಂಕ್ಫರ್ಟಿಂದ 3ನೇ ತಾರೀಕು ಮಧ್ಯಾಹ್ನ 1 ಗಂಟೆ ಫ್ಲೈಟಿಗೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದಾರೆ ಲುಫ್ತಾನ್ಸಾ ಏರ್ಲೈನ್ಸ್ ಅನ್ನೋ ಒಂದು ಏರ್ಲೈನ್ಸಲ್ಲಿ. ಸೊ ಅದು ಅಂದರೆ 3ನೇ ತಾರೀಕು ಮಧ್ಯರಾತ್ರಿ 1 ಗಂಟೆಗೆ ಅದು ಬೆಂಗಳೂರು ರೀಚ್ ಆಗ್ತಾ ಇದೆ. ಬೆಂಗಳೂರು ಮತ್ತು ಜರ್ಮನಿ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಅವರು ಈ ಒಂದು ಇದು ಬುಕ್ ಮಾಡಿದ್ದಾರೆ, ತಮ್ಮ ಟಿಕೆಟ್ ಬುಕ್ ಮಾಡಿದ್ದಾರೆ. ಹಾಗಾಗಿ ಅವರು ಈಗ ಬರೋದು ಡೆಫಿನೆಟ್ ಅಂತ ಅನ್ನಿಸ್ತಾ ಇದೆ. ಆದರೆ ಅವರು ಬರೋವರೆಗೂ ಇಲ್ಲಿ ಬಂದು ಇಳಿಯೋವರೆಗೂ, ಯಾಕಂದರೆ ಇದು ಟಿಕೆಟ್ ಬುಕ್ ಮಾಡಿರೋದು ಗೌರ್ಮೆಂಟ್ ಅಲ್ಲ. ಸೊ ಅವರು ಪ್ರಜ್ವಲ್ ರೇವಣ್ಣ ಅವರೇ ಅಲ್ಲಿ ಬುಕ್ ಮಾಡಿರೋದು ರಿಟರ್ನ್ ಟಿಕೆಟು, ಅದನ್ನು ಇವ್ರು ನಂಬ್ಕೊಂಡಿದ್ದಾರೆ. ಆದರೆ ಅದು ಅವ್ರು ಬಂದು ಇಳಿದಾಗಲೇ ಅದು ನಿಜ. ಯಾಕಂದರೆ 3ನೇ ತಾರೀಕು ಮಧ್ಯರಾತ್ರಿ 1 ಗಂಟೆವರೆಗೂ ಅವ್ರು ಬಂದು ಇಳಿದಾಗ ಇವರು ಅವ್ರನ್ನ ಹೋಗಿ ಅರೆಸ್ಟ್ ಮಾಡ್ಬೋದು ಅಥವಾ ವಿಚಾರಣೆ ನಡೆಸ್ಬೋದು ಅಂತ ಅನಿಸುತ್ತೆ ಸುರೇಶ್. ಓಂ ಪ್ರಕಾಶ್, ಈಗ ಒಂದು ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿರುವಂಥದ್ದು ಏನು ಅಂದರೆ, ಈಗ ವಿದೇಶಕ್ಕೆ ಇಲ್ಲಿನ ಟೀಮ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹೋಗಿ ಅವ್ರನ್ನ ವಾಪಸ್ ಕರೆತರಬೇಕು ಅಂದರೆ ಕೇಂದ್ರ ಸರ್ಕಾರದ ಪರ್ಮಿಷನ್ ಬೇಕು, ಅದಕ್ಕೆಲ್ಲ ಪ್ರೋಸೆಸ್ ತುಂಬ ಇದೆ. ಈ ಪ್ರೋಸೆಸ್ಗೆ ಕೇಂದ್ರ ಸರ್ಕಾರ ಅನುಮತಿ ಕೊಡೋದು ಡೌಟು ಅಂತೇಳಿ ಈಗ ಕಾಂಗ್ರೆಸ್ನ ಒಂದಷ್ಟು ನಾಯಕರು ಆರೋಪ ಮಾಡ್ತಿರುವಂಥದ್ದು. ಜೊತೆಗೆ ನಿಜವಾಗಿಯೂ ಕೂಡ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾರ ಅನ್ನೋದು ಕೂಡ ಇನ್ನೊಂದು ಪ್ರಶ್ನೆ ಕಾಡ್ತಿರುವಂಥದ್ದು. ಏನಾಗುವ ಸಾಧ್ಯತೆಗಳಿವೆ ಅನ್ನುವಂಥದ್ದು. ಈಗ ಅವರು ಅಂದರೆ ಪ್ರಜ್ವಲ್ ರೇವಣ್ಣ ಏನೇ ಆದರೂ ಹೆಚ್ಚು ಕಾಲ ಕಾನೂನಿನಿಂದ ಹಂಗೆ ನುಂಚ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ವಾದ ಸುರೇಶ್. ಯಾಕೆಂದರೆ ಅವರು ಜರ್ಮನಿಗೆ ಹೋಗಿ ಅದು ಫ್ರಾಂಕ್ಫರ್ಟ್ನಲ್ಲಿ ಇದ್ರೂ ಅವರು ಅದರ ಅಲ್ಲಿ 1 ತಿಂಗಳಿರ್ಬೋದು ಅಥವಾ 6 ತಿಂಗಳಿರ್ಬೋದು, ಅಲ್ಲಿನ ಅವರು ಪರ್ಮನೆಂಟ್ ನಿವಾಸ ಆಗಿಲ್ಲದೆ ಇರೋದ್ರಿಂದ ಅವರು ಮತ್ತೆ ವಾಪಸ್ ದೇಶಕ್ಕೆ ಬರಲೇಬೇಕಾಗುತ್ತೆ. ಯಾಕಂದರೆ ವೀಸಾ ಅಷ್ಟು ಅಲ್ಲಿ ಯಾವುದೇ ಇವರು ಗ್ರೀನ್ ಕಾರ್ಡ್ ಇಲ್ಲದೆ ಅವರು ವೀಸಾನ ರಿನ್ಯೂವಲ್ ಮಾಡ್ಕೊಂಡು ಅಲ್ಲಿ ಇರೋಕ್ಕಾಗಲ್ಲ. ಇವರು ಅಂದರೆ ಬೇರೆ ಬೇರೆ ಮಲ್ಯ ಮೋದಿ ಓಡೋಗಿರೋದು ಬೇರೆ, ಆದರೆ ಇವರು ಹೋಗಿರೋ ರೀತಿ ಬೇರೆ. ಹಾಗಾಗಿ ಈ ಸ್ಕ್ಯಾಂಡಲ್ ವಿಚಾರದಲ್ಲಿ ಅವ್ರು ಇಲ್ಲಿ ಬಂದು ಅಂದರೆ ಕಾನೂನು ಫೇಸ್ ಮಾಡಿದರೆ ಮಾತ್ರ ಅವರು ಇದರಿಂದ ತಪ್ಪಿಸ್ಕೊಳ್ಬೋದು ಹೊರತು ಕಾನೂನು ಫೇಸ್ ಮಾಡ್ತಾ ಇದ್ರೆ ಅವರು ಇದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಇಲ್ಲಿಗೆ ವಾಪಸ್ ಬರಲೇಬೇಕಾಗುತ್ತೆ. ಮತ್ತು ಮುಂದೆ ಯಾವತ್ತಾದರೂ ಅದನ್ನು ಫೇಸ್ ಮಾಡಲೇಬೇಕಾದ್ರಿಂದ ಬಂದು ಫೇಸ್ ಮಾಡುವಂಥ ಅವ್ರ ಕಡೆಯವ್ರಿಗೆ ಹೇಳಿರೋ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಒಂದು ವೇಳೆ ಅವ್ರು ಬರದೇ ಇದ್ದರೆ, ಈಗ ಎಲೆಕ್ಷನ್ ನಡೀತಾ ಇರೋದ್ರಿಂದ ಮತ್ತು ಈ ಪ್ರೊಸೆಸ್ಸಲ್ಲಿ ಇರೋದ್ರಿಂದ ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ಅಂದರೆ ಒಂದು ಅಲ್ಲಿ ಹೋಗೋಕ್ಕೆ SITಗೆ ಪರ್ಮಿಷನ್ ಕೊಡ್ಬೋದು, ಆ ಪರ್ಮಿಷನ್ ಎಷ್ಟರ ಮಟ್ಟಿಗೆ ರಿಸ್ಟ್ರಿಕ್ಟ್ ಆಗ್ಬೋದು ಅನ್ನೋದನ್ನು ಒಂದು ಪ್ರಶ್ನೆ ಇರುತ್ತೆ. ಹಾಗಾಗಿ ಆದರೆ ಈ ಒಂದು ವೇಳೆ ಅವರು ಈ ರಿಟರ್ನ್ ಟಿಕೆಟ್ ಬುಕ್ ಮಾಡಿಲ್ಲದೆ ಇದ್ದರೆ ಇಷ್ಟೊತ್ತಿಗೆ ಅಂದರೆ SITದಿಂದ ಅಲ್ಲಿ ಹೋಗೋಕ್ಕೆ ತಮ್ಮ ಟಿಕೆಟ್ ಬುಕ್ ಮಾಡಿರ್ತಿತ್ತು ಅನ್ನೋ ಒಂದು ವರದಿಯಾಗಿರೋ ಹಿನ್ನೆಲೆ ನೋಡಿದರೆ SIT ತಂಡ ಅಲ್ಲಿ ಹೋಗೋಕ್ಕೆ ಎಲ್ಲ ರೆಡಿಯಾಗಿತ್ತು ಅಂತಲೇ ಹೇಳ್ಬೋದು. ಇನ್ನೊಂದು ಜರ್ಮನಿಯ ಫ್ರಾಂಕ್ಫರ್ಟ್ ತುಂಬ ಹಳೆಯ ನಗರ, ಅಂದರೆ 2000 ವರ್ಷಗಳ ಇತಿಹಾಸ ಇದೆ ಅದಕ್ಕೆ. ಅಲ್ಲಿ ಗೋಥೆ ಅಂತ ದೊಡ್ಡ ಒಂದು ಸಾಹಿತಿ ಮೇಧಾವಿಗಳು ಅಲ್ಲಿದ್ದಾರೆ. ಅಂಥ ಒಂದು ದೊಡ್ಡ ಊರಿಗೆ, ಅಂಥ ಒಂದು ಮಹತ್ವದ ಊರಿಗೆ ಪ್ರಜ್ವಲ್ ರೇವಣ್ಣ ಹೋಗಿದ್ದಾರೆ. ಅಲ್ಲಿ ಹೋಗಿ ಅವ್ರು ಎಷ್ಟು ದಿವಸ ಅಲ್ಲಿ ಈ ಥರ ಬಚ್ಚಿಟ್ಕೊಳ್ಳೋಕೆ ಸಾಧ್ಯ ಆಗಿರುತ್ತೆ ಅನ್ನೋದು ಒಂದು ಪ್ರಶ್ನೆ ಸುರೇಶ್. ಓಂ ಪ್ರಕಾಶ್, ಈಗ ಇದು ತುಂಬ ಇಂಟ್ರೆಸ್ಟಿಂಗ್ ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿದ್ರಿ. ಏನಂದರೆ ಈಗ ಬೇರೆ ಯಾವುದೋ ಈಗ ಪ್ರವಾಸಕ್ಕೆ ಅಂದರೆ ಬೇರೆ ಬೇರೆ ದೇಶಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದಿತ್ತು, ಅದು ಜರ್ಮನಿಯನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಏನು ಅದು ಯಾವುದಾದ್ರೂ ಒಂದು ದೇಶಕ್ಕೆ ಹೋಗ್ಬೇಕಪ್ಪ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದ್ದ, ಅಥವಾ ಏನು ವಿಶೇಷವಾಗಿ ಇಂಥದ್ದೇ ದೇಶಕ್ಕೆ ಹೋದರೆ ಒಳ್ಳೆಯದು ಅನ್ನುವಂಥದ್ದ? ಯಾಕೆಂದರೆ ಈಗ ಪ್ರವಾಸಿ ದೇಶಗಳು ತುಂಬ ಇದಾವಲ್ವಾ, ನೀವು ಹೇಳ್ದಂಗೆ. ಏನಿರ್ಬೋದು ಇದ್ರ ಹಿಂದೆ ಕಾರಣ ಏನಾದರೂ ಇರ್ಬೋದಾ ಅಂತ ಏನಾದ್ರು? ಇಲ್ಲಿ ಅವರು ಜರ್ಮನಿನ ಆರಿಸ್ಕೊಂಡಿದ್ದು, ಅದ್ರ ಜರ್ಮನಿಲೇ ಫ್ರಾಂಕ್ಫರ್ಟ್ ಆರಿಸ್ಕೊಂಡಿದ್ದು ತುಂಬ ಅಚ್ಚರಿನೇ ತರುತ್ತೆ ಅಂತ ಹೇಳ್ಬೋದು ಸುರೇಶ್. ಯಾಕಂದರೆ ನೀವು ಹೇಳಿದಾಗೆ ಒಂದು ಪ್ರವಾಸಿ ತಾಣ ಅಂತಂದರೆ ಸ್ವಿಟ್ಜರ್ಲೆಂಡ್ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಥವಾ ಅಮೆರಿಕದ ನ್ಯೂಯಾರ್ಕ್ ಇರ್ಬೋದು, ಅಥವಾ ಈ ಥರ ಐಲ್ಯಾಂಡ್ಗಳಿಗೆ ಎಷ್ಟೋ ಐಲ್ಯಾಂಡ್ಗಳಿದ್ದಾವೆ. ಆ ಥರ ಇರುವಾಗ ಇವರು ಒಂದು ಜರ್ಮನಿನೇ ಒಂದು ವಿಶೇಷವಾದ ಒಂದು ದೇಶ. ಅಂಥದ್ರಲ್ಲಿ ಫ್ರಾಂಕ್ಫರ್ಟ್ ಅದರಲ್ಲೂ ಒಂದು ವಿಶೇಷವಾದ ಒಂದು ಬೌದ್ಧಿಕವಾಗಿ ಶ್ರೀಮಂತವರ ಒಂದು ದೇಶ. ಅಲ್ಲಿ ಹರಿತಿರೋ ನದಿ ಇರ್ಬೋದು, ಅಲ್ಲಿರ್ತಿರೋ ಗೋತಿ ಹೌಸ್ ಇರ್ಬೋದು, ಅಲ್ಲಿನ ಗೋತಿ ಸಾಹಿತಿ ಇರ್ಬೋದು, ಈ ಥರ ಪ್ರತಿಯೊಂದರಲ್ಲೂ ಫ್ರಾಂಕ್ಫರ್ಟ್ ತುಂಬ ಒಂದು ಮುಂದುವರೆದ ಒಂದು ಇದು ನಗರ ಅದು. ಹಾಗಾಗಿ ಆ ನಗರಕ್ಕೆ ಈ ಒಂದು ಪ್ರಜ್ವಲ್ ರೇವಣ್ಣ ಯಾಕೆ ಹೋದರು, ಅಲ್ಲಿ ಅವ್ರಿಗೆ ಯಾವ ಕಾಂಟ್ಯಾಕ್ಟ್ ಇದೆ, ಅಲ್ಲಿ ಹೋಗೋಕ್ಕೆ ಏನು ರೀಸನ್ ಅನ್ನೋದಕ್ಕೆ ಹಿಂದೆನೂ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಹಾಗಂತ ಹೇಳ್ಬಿಟ್ಟು ಅವರು ಅಲ್ಲಿ ಯಾವುದೋ ಫ್ರೆಂಡ್ಸ್ ಇರೋ ಒಂದು ಸಾಧ್ಯತೆ ಅವರಿಗಿದೆ. ಹಾಗಾಗಿ ಅವರು ಜರ್ಮನಿಗೆ ಒಂದು ಇಲ್ಲಿಂದ ಅವ್ರು ಹೋಗುವಾಗ ಬಹುಶಃ
ಅಲ್ಲಿ ತುಂಬ ತಿಂಗಳುಗಳ ಕಾಲ ಇರಬೇಕಾಗಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅಲ್ಲಿ ಹೋಗಿರ್ಬೋದು. ಆದರೆ ಇಲ್ಲಿನ ಒಂದು ಬೆಳವಣಿಗೆ ನಡೆಯುತ್ತೆ ನೋಡಿದರೆ ಅವ್ರು ಇಲ್ಲಿ ಬರಲೇಬೇಕಾದ ಒಂದು ಒತ್ತಡ ಸನ್ನಿವೇಶ ಸೃಷ್ಟಿಯಾಗಿರೋದು ನೋಡಿದರೆ ಅವ್ರು ವಾಪಸ್ ಬರ್ತಿದ್ದಾರೆ ಅಂತ ಅನಿಸುತ್ತೆ ಸುರೇಶ್. ಈಗ ಒಂದು ಮಹತ್ವದ ಪ್ರಶ್ನೆ ಓಂ ಪ್ರಕಾಶ್, ಈಗ BJP ಮೈತ್ರಿಯನ್ನು ಮಾಡ್ಕೊಂಡಿದೆ JDSನೊಟ್ಟಿಗೆ. ಈಗ JDSನ ಒಬ್ಬ ನಾಯಕ ಈ ರೀತಿ ಸ್ಕ್ಯಾಂಡಲಲ್ಲಿ ಸಿಕ್ಕಾಕೊಂಡಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಇದು ರೀತಿ ಮೈತ್ರಿಕೂಟಕ್ಕೆ ಒಂದು ರೀತಿ ಮುಜುಗರ ಮತ್ತು ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿರುವಂಥ ಸಂದರ್ಭ ಇದು. ಅದರಲ್ಲೂ BJP ಇದನ್ನು ಹೇಗೆ ಹ್ಯಾಂಡಲ್ ಮಾಡುತ್ತೆ? ಜೊತೆಗೆ ಯಾಕೆಂದರೆ ಈ ಎಲ್ಲ ತನಿಖಾ ಪ್ರೋಸೆಸ್ಗೆ ಒಂದು ರೀತಿ ಅನುಮತಿ ಕೊಟ್ಟರೂ ಕೂಡ ಕಷ್ಟ, ಕೊಡದೇ ಇದ್ರೂ ಕೂಡ ಕಷ್ಟ. ಒಂದು ರೀತಿ BJP ವಿಲ ಅಂತ ಒದ್ದಾಡ್ತಾ ಇದೆ. ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದು ಯಾಕಂದರೆ ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಇದೆ ಸುರೇಶ್? ನೀವು ಪ್ರತಿಯೊಂದು ಚುನಾವಣೆಯಲ್ಲೂ ಈ ಥರ ಘಟನೆಗಳು ಪ್ರತಿಯೊಂದು ಪಕ್ಷದಲ್ಲೂ ಉಂಟಾಗೋದನ್ನು ನೋಡ್ಬೋದು. ಅಂದರೆ ಒಂದು ಪಕ್ಷ ಇನ್ನೊಂದು ಪಕ್ಷನ ಇಕ್ಕಟ್ಟಿಗೆ ಸಿಲ್ಸೋಕ್ಕೆ ಇದೇ ಒಂದು ಸಮಯದಲ್ಲಿ ಅಂಥ ಒಂದು ಅಂದರೆ ಯಾವುದಾದ್ರೂ ಆ ಪಕ್ಷದವರ ಒಂದು ಹುಳುಕನ್ನು ಹೊರಗಡೆ ತೆಗೆಯೋದನ್ನು ಮತ್ತು ಆ ಪಕ್ಷ ಇಕ್ಕಟ್ಟಿಗೆ ಸಿಗಿಸೋದನ್ನು ನಾವು ನೋಡ್ತಾ ಇರ್ತೀವಿ. ಮೊನ್ನೆ ಕಾಂಗ್ರೆಸ್ನ ಒಬ್ಬ ವಕ್ತಾರ ಇದ್ರ ಬಗ್ಗೆ ಯಾವುದೋ ಅಮೆರಿಕದಲ್ಲಿರೋ ಒಂದು ಕಾನೂನಿನ ಬಗ್ಗೆ ಹೇಳಿದಾಗ, ಅಂದರೆ ಅಲ್ಲಿನ ಒಂದು ಪಿತರಾಜ್ ಆಸ್ತಿಯಲ್ಲಿ ಒಂದು ತಂದೆ ಸತ್ತೋದ್ರೆ ಅದರಲ್ಲಿ ಒಂದು 47% ಅಷ್ಟು ಮಗನಿಗೆ ಮತ್ತು 53% ಅಲ್ಲಿನ ಸರ್ಕಾರ ಹೋಗುತ್ತೆ. ಇದೊಂದು ಇಂಟ್ರೆಸ್ಟಿಂಗ್ ಒಂದು ವಿಷಯ ಅಂತ ಅಷ್ಟು ಹೇಳಿದ್ರು ಅವರು. ಆದರೆ ಅದನ್ನು BJP ತನ್ನ ಒಂದು ಇದಕ್ಕೆ ಬಳಸ್ಕೊಳ್ತು. ಅಂದರೆ ಈ ಭಾರತದಲ್ಲೂ ಇಂಥದ್ದು ಒಂದು ಕಾನೂನು ತಂದು ಅವರು ಇದನ್ನು ಪೂರ್ತಿಯಾಗಿ ತೋಳಕ್ಕೆ ನೋಡ್ತಾ ಇದ್ದಾರೆ, ಅಂದರೆ ಕಿತ್ಕೊಳಕ್ಕೆ ನೋಡ್ತಾ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಅದನ್ನು ಬಿಂಬಿಸ್ತು. ಇದೇ ಥರ ಪ್ರತಿಯೊಂದು ಒಂದು ಲೆಕ್ಕಾಚಾರಗಳು ನಡೀತಾ ಇರ್ತವೆ. ಅದೇ ರೀತಿಯಲ್ಲಿ ಈಗ ಕಾಂಗ್ರೆಸ್ ಇದನ್ನು ಒಂದು ಬಳಸ್ಕೊಳ್ಳೋಕ್ಕೆ ನೋಡ್ತಾ ಇದೆ ಅಂತಲೂ ಹೇಳ್ಬೋದು. ಯಾಕಂದರೆ ಈಗ ಈ ಸಮಯದಲ್ಲಿ ಕರೆಕ್ಟಾಗಿ ಚುನಾವಣೆ ನಡೀತಾ ಇದೆ. ಇನ್ನೂ 5 ಹಂತದ ಚುನಾವಣೆಗಳು ಬಾಕಿ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಇದು BJPಗೆ ಒಂದು ದೊಡ್ಡ ಅಂದರೆ ಹಿನ್ನಡೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಡೀ ದೇಶದಲ್ಲಿ ಈ ಸುದ್ದಿ ಬರೀ ಬೆಂಗಳೂರು ಅಥವಾ ಹಾಸನ ಕರ್ನಾಟಕ ಮಾತ್ರ ಸೀಮಿತ ಆಗಿಲ್ಲ, ಇಡೀ ದೇಶಕ್ಕೆ ಇದು ಹರಡಿಬಿಟ್ಟಿದೆ ಇದು. ಹಾಗಾಗಿ ಈ ಉತ್ತರ ಭಾರತದಲ್ಲಿ ಪ್ರಿಯಾಂಕಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಖರ್ಗೆ ಇರ್ಬೋದು, ಪ್ರತಿಯೊಬ್ಬರು ಈ ವಿಷಯದಲ್ಲಿ ಮೋದಿಜಿಯವ್ರನ್ನ, ನಡ್ಡಾ ಅವ್ರನ್ನ ಮತ್ತು ಅಮಿತ್ ಶಾ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತೀರಾ, ಇದೇನಾ ನೀವು ಮಾಡ್ತಾ ಇರೋದು? ಈ ಥರ ಒಂದು ಪ್ರಶ್ನೆಗಳನ್ನು ಕೇಳುವಾಗ ಅವರು ಯಾಕಾದರೂ ನಾವು ಈ ಒಂದು JDS ಜೊತೆ ನಾವು ಹೊಂದಾಣಿಕೆ ಮಾಡಿಕೊಂಡು ಅನ್ನೋ ಒಂದು ಕ್ವಶನ್ ಅವರಿಗೆ ಈಗ ರೈಸ್ ಆಗಿರ್ಬೋದು. ಆದರೆ ಇದು ಅವ್ರ ಸ್ವಯಂಕೃತ ಅಪರಾಧ ಅಂತಲೂ ಹೇಳ್ಬೋದು ಸುರೇಶ್. ಯಾಕಂದರೆ ಇದು 1 ವರ್ಷದ ಮುಂಚೆನೇ ಅಥವಾ 3 ತಿಂಗಳ ಮುಂಚೆನೇ ಅವರಿಗೆ ನಾವು ಈ ವಿಷಯ ನಾನು ತಿಳಿಸಿದ್ದೆ ಅಂತ ಹೇಳ್ಬಿಟ್ಟು ಅವ್ರದ್ದೇ ಹಾಸನ ಪಕ್ಷದ ಲೀಡರ್ ದೇವರಾಜೇಗೌಡ ಅವರು ಹೇಳಿದ್ದಾರೆ. ನಾನೊಂದು ಪತ್ರ ಬರೆದು ದೆಹಲಿಯ ಒಂದು ಹೈಕಮಾಂಡಿಗೆ ಹೇಳಿದ್ದೆ, ಇವ್ರಿಗೆ ಹೇಳಿದ್ದೆ, ಈ ಥರ ಒಂದು ಸ್ಕ್ಯಾಂಡಲ್ ಇದೆ ಅವ್ರ ಮೇಲೆ, ದಯವಿಟ್ಟು ಅವ್ರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿದ್ದೆ, ಆದರೂ ಅವ್ರು ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಇದನ್ನು ನೋಡಿದರೆ ಎಲ್ಲೋ ಒಂದು ಗೊತ್ತಿದ್ದು BJP ಹೈಕಮಾಂಡ್ ಇರ್ಬೋದು ಅಥವಾ JDS ಹೈಕಮಾಂಡ್ ಇರ್ಬೋದು ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಹಾಗಾಗಿ ಇದರಿಂದ ಅವ್ರು ಹೇಗೆ ಹೊರಗಡೆ ಬರಬೇಕು ಅಂತ ಅವರೇ ಒಂದು ಈಗ ಯೋಚನೆ ಮಾಡಬೇಕಾಗುತ್ತೆ ಸುರೇಶ್. ಓಕೆ, ಧನ್ಯವಾದ ಓಂ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.